ನಾವಿಂದು ಚಾಮರಾಜನಗರದ ರಾಮಸಮುದ್ರ ಬಡಾವಣೆಯಲ್ಲಿರುವಂಥ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ನಾನು 47ನೇ ವರ್ಷದ ವರ್ಷೋತ್ಸವದ ಹಾಗೂ ಕತ್ತಿ ಹಬ್ಬದ ಒಂದು ಕಾರ್ಯಕ್ರಮದ ಒಂದು ಹಬ್ಬಕ್ಕೆ ಬಂದಿದ್ದೇವೆ. ದೇವಾಲಯದ ಮುಂಭಾಗದಲ್ಲಿದ್ದೇವೆ. ಇದು ವಿಶೇಷ ಅಂತ ಹೇಳಿದ್ರೆ 27-28 ವರ್ಷದಿಂದ ನಡೀತಿರುವಂಥದ್ದು ಬಹಳ ದೇವಕ ಬೀದಿಯಲ್ಲಿರುವಂಥ ಬಹಳ ಸಡಗರದಿಂದ ಇಲ್ಲಿನ ಸಮುದಾಯದಿಂದ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ವಿಶೇಷವಾದಂಥ ಹಬ್ಬ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ಇದನ್ನು ಬಂದು ನೋಡ್ಬೋದು. ಇದು ಇವತ್ತು ಅಂದರೆ 8ರಿಂದ 11ನೇ ತಾರೀಕುವರೆಗೂ ಕೂಡ ಇದು 3 ದಿನಗಳ ಕಾಲ ನಿರಂತರವಾಗಿ ನಡೀತಾ ಇದೆ. ವಿಶೇಷವಾದಂಥ ಹಬ್ಬ ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಈ ಒಂದು ದೇವಾಲಯಕ್ಕೆ ಬಂದು ದೇವರ ದರ್ಶನವನ್ನು ಮಾಡೋದ್ರ ಮುಖಾಂತರ ನೀವು ಪುನೀತರಾಗ್ಬೋದು. ಬನ್ನಿ, ಆ ದೇವಸ್ಥಾನದ ಒಂದು ಪರಿಚಯವನ್ನು ಮತ್ತು ಆ ದೇಗುಲವನ್ನು ತೋರಿಸ್ತಾ ಇದ್ದೀನಿ. ಬಹಳ ಅದ್ಭುತವಾದಂಥ ಶಕ್ತಿಯುತವಾದಂಥ ಒಂದು ದೇವಾಲಯ. ಈಗ ನಾವು ನೋಡೋಣ. ಇಲ್ಲಿ ಕಾಣ್ತಿರುವಂಥದ್ದು ಶ್ರೀಲಿಂಗ ಚೌಡೇಶ್ವರಿ ಅಮ್ಮನವರ ದೇವಾಲಯ. ಇಲ್ಲೇ ಕೂಡ ಹಬ್ಬ ನಡೆಯುವಂಥದ್ದು ವೀಕ್ಷಕರಿಗೆ ನೋಡ್ತಿರುವಂಥದ್ದು ಇಲ್ಲಿ ಗಮನಿಸ್ತಾ ಇರಿ. ಇವತ್ತಿಂದ ಅಂದರೆ 8ನೇ ತಾರೀಕಿಂದ 11ನೇ ತಾರೀಕು ಈ ತಿಂಗಳಲ್ಲಿ ನಡೆಯುವಂಥದ್ದು 3 ದಿನಗಳು. ಎಲ್ಲ ಕೂಡ ಈಗ ಶೃಂಗಾರ ಆಗಿದೆ, ಬಣ್ಣವನ್ನು ಹಚ್ಚಿದ್ದಾರೆ. ಇನ್ನೇನು ಕೂಡ ಎಲ್ಲ ಕೂಡ ಅಲಂಕಾರಿಕವಾದಂಥ ದೀಪಾಲಂಕಾರವನ್ನು ಕೂಡ ಮಾಡಿದ್ದಾರೆ. ಎಲ್ಲ ಸಮುದಾಯದ ಮುಖಂಡರು ಕೂಡ ಇಲ್ಲಿ ನೆರೆದಿದ್ದಾರೆ. ಇಲ್ಲಿ ದೇವಮ್ಮನವರ ಸ್ಮರಣಾರ್ಥ ಇದು ಆಗಿರುವಂಥದ್ದು. ಈಗ ಕೊಟ್ಟಳಿ ಸಮಾಧಿ ಯೂಟ್ಯೂಬ್ ಚಾನಲ್ನವ್ರು ಬಂದರ ದೇವಸ್ಥಾನದ ಒಳಗಡೆ ಇದ್ದೀವಿ. ಬನ್ನಿ, ಈಗ ನಾವು ಶ್ರೀಲಿಂಗ ಚೌಡೇಶ್ವರಿ ಅಮ್ಮನವರ ದೇವಾಲಯವನ್ನು ನೋಡ್ತಾ ಇದ್ದೀವಿ. ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀವಿ. ಈಗ ನಮ್ಮ ಪೂರ್ವ ದಿಕ್ಕಿನಲ್ಲಿ ಕಾಣ್ತಾ ಇದೆ ನೋಡಿ ಅಮ್ಮನವರ ದೇವಸ್ಥಾನ. ಒಳಗಡೆ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ನೋಡ್ತಿರುವಂಥದ್ದು ಈಗ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ದೇವಿಯ ವಿಗ್ರಹವನ್ನು ಗೌರವ ರಾಮಸಮುದ್ರ ಬಡಾವಣೆಯಲ್ಲಿ ಇರುವಂಥದ್ದು ದೇವಂಗ ಸ್ಟ್ರೀಟಲ್ಲಿ 47ನೇ ವರ್ಷದ ವರ್ಷೋತ್ಸವ ಹಾಗೂ ಕತ್ತಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ಸಡಗರದಿಂದ ಅಲಂಕಾರವನ್ನು ಮಾಡಿದ್ದಾರೆ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಮಂಜುನಾಥ್ ಅಂತೇಳಿ ವಿಭಾಗದ ವಿಚಾರ ಸರ್. ಇವತ್ತು ಈ ಊರಲ್ಲಿ ಬಹಳಷ್ಟು ರಾಮಲಿಂಗ ಚೌಡೇಶ್ವರನವರ ದೇವಾಲಯ ಕಾರ್ಯಕ್ರಮ ಇದೆ, ಹಬ್ಬ ಇದೆ, ವಿಶೇಷ ಕತ್ತಿ ಹಬ್ಬ ಇದೆ. ಇದರ ಮಹತ್ವವನ್ನು ಕುರಿತು ಅಂದರೆ ಈ ದೇವಸ್ಥಾನ ಸುಮಾರು ತಲೆಮಾರುಗಳಿಂದ ಹರ್ಷಾರಾಧನೆ ಪೂಜೆ ಮಾಡ್ಕೊಂಡು ಬಂದಿದ್ರು. ಈಗ ಒಂದು 47 ವರ್ಷಗಳ ಹಿಂದೆ ಇಲ್ಲಿ ಗಂಗಾಧರಯ್ಯ ಅಂತ ಇದ್ರು. ಅವರ ಸ್ಮರಣಾರ್ಥವಾಗಿ ಅವರ ಪತ್ನಿಯವರು ಈ ಒಂದು ವಿಗ್ರಹವನ್ನು ಮಾಡ್ಕೊಂಡು, ಹಾಗೆ ರಂಗಪ್ಪ ಅಂದ್ಬಿಟ್ಟು ರಂಗಪ್ಪ ಜ್ಯೋತಿಷ್ಯರು ಅವರಿಂದ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು. ಹಾಗೂ ಇಲ್ಲಿ ಗಣೇಶ ಮತ್ತು ಇತ್ತೀಚೆಗೆ ಒಂದು 15 ವರ್ಷದಲ್ಲಿ ಬಿಳಿಗಿರಂಗಸ್ವಾಮಿ ಅವರ ಒಂದು ಪ್ರತಿಮೆಯನ್ನು ಸಹ ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ವಿಶೇಷ ಏನು ಅಂದರೆ ಕತ್ತಿ ಹಬ್ಬ ಅಂದರೆ ಪೂರ್ವದಲ್ಲಿ ಜಗತ್ತು ಉತ್ಪತ್ತಿಯಾದಂಥ ಸಮಯದಲ್ಲಿ ವಸ್ತ್ರಗಳಿರಲಿಲ್ಲ. ಆ ಒಂದು ಕಾಲದಲ್ಲಿ ಏನಾಯಿತು, ಬ್ರಹ್ಮ ವಿಷ್ಣು ಮಹೇಶ್ವರರು ಶಿವನಲ್ಲಿ ಕೇಳ್ತಾರೆ, ಸ್ವಾಮಿ ನಮಗೆ ಈ ಥರ ಇರೋಕ್ಕಾಯ್ತಾ ಇಲ್ಲ, ದಯಮಾಡಿ ನೀವು ನಮಗೇನಾದ್ರು ಒಂದು ವಸ್ತ್ರವನ್ನು ಮಾಡಿಸ್ಕೊಡ್ಬೇಕು. ಮರದ ತೋಟೆ ಮತ್ತು ಎಲೆ ಈ ಥರ ಹಿಂದಿನ ಕಾಲದಲ್ಲೆಲ್ಲ ಉಪಯೋಗಿಸ್ತಾ ಇದ್ರು. ಆದ್ದರಿಂದ ದೇವತೆಗಳು ಬ್ರಹ್ಮನಲ್ಲಿ ಕೇಳಿದಾಗ ಬ್ರಹ್ಮ ಇದು ನನ್ನಿಂದ ಸಾಧ್ಯ ಆಗಲ್ಲ, ಶಿವಪಾರ್ವತಿಯವರನ್ನು ಸಂಪರ್ಕಿಸಿ ಅವರಿಂದ ಏನಾದರೂ ಪರಿಹಾರವನ್ನು ಮಾಡ್ಬೋದು ಅಂತ ಇದು ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಬ್ರಹ್ಮದೇವರು ಶಿವನಲ್ಲಿಗೆ ಹೋಗ್ತಾರೆ. ಶಿವನಲ್ಲಿಗೆ ಹೋದಾಗ ಶಿವ ಇದ್ದು 3ನೇ ಕಣ್ಣಿನಿಂದ ದೇವಲ್ ಮಹರ್ಷಿ ಎಂಬ ಒಬ್ಬ ಮಹರ್ಷಿಯನ್ನು ಇದು ಮಾಡ್ತಾರೆ. ಅವರು ಮಹರ್ಷಿ ಬಂದು ಸೃಷ್ಟಿ ಮಾಡ್ತಾರೆ. ಆ ಸೃಷ್ಟಿ ಆದ ನಂತರ ಮಹರ್ಷಿಯನ್ನು ನೇಗೆ ಕೆಲಸಕ್ಕಾಗಿ ಶಿವ ಕಳಿಸ್ಕೊಡ್ತಾನೆ. ಏನಾಗುತ್ತೆ ಅಂದರೆ ಮಹರ್ಷಿಗೆ ಕೆಲವೊಂದು ನೂಲುಗಳನ್ನ ಕೊಟ್ಟು ಕಳಿಸ್ತಾನೆ, ಬೀಜಗಳನ್ನ ಕೊಟ್ಟದ್ದು ಶಿವ. ಅದರಲ್ಲಿ ಏನಾಗುತ್ತೆ ಅಂದರೆ ಬರಬೇಕಾದ್ರೆ ಅಸುರರ ಒಂದು ಶಕ್ತಿ ಇರುತ್ತೆ. ಅಸುರರ ಶಕ್ತಿ ತುಂಬ ಇದ್ದಾಗ ಏನಾಗುತ್ತೆ ಅಂದರೆ ಪಾರ್ವತಿಯನ್ನು ದೇವನ್ ಮಹರ್ಷಿ ಪಾರ್ವತಿಯನ್ನು ರಕ್ಷಣೆ ಕೇಳ್ತಾನೆ. ತಾಯಿ, ನೀನು ನನಗೆ ಇದೆಲ್ಲ ದಾನ ಮಾಡಿದರೆ ಇದೆಲ್ಲ ನಾನು ವಸ್ತ್ರ ಮಾಡಿಕೊಡ್ತೀನಿ, ಆದರೆ ನಾನು ಇಲ್ಲಿ ವಸ್ತ್ರ ಮಾಡೋ ತನಕ ನನಗೆ ಏನೇ ಆದರೂ ಸಮಸ್ಯೆ ಆದ್ರದ್ದು ಅದನ್ನು ನೀನು ಕಾಪಾಡಬೇಕು ಅಂತ ಪಾರ್ವತಿಯಲ್ಲಿ ಕೇಳ್ಕೊಂಡಾಗ ಪಾರ್ವತಿ ದೇವಿ ಏನು ಮಾಡ್ತಾಳೆ ಅಂದರೆ, ಆಯಿತು ನಿನ್ನ ಬೆನ್ನೆಲುಬಾಗಿ ನಾನಿರ್ತೀನಿ ಅಂದ್ಬಿಟ್ಟು
ಪಾರ್ವತಿ ದೇವಿ ಹೇಳಿ ಅಭಯ ಕೊಟ್ಟು ಕಳಿಸ್ತಾಳೆ. ಬರಬೇಕಾದ್ರೆ ಕೆಲವೊಂದು ಹಸುರರು ಸಂಹಾರ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಅಂಥ ಸಂದರ್ಭದಲ್ಲಿ ಕೇಳಿದಾಗ ಶ್ರೀ ದೇವರ ಮಹರ್ಷಿಗೆ ಪಾರ್ವತಿಯು ಶ್ರೀ ಚೌಡೇಶ್ವರಿ ಅಥವಾ ಬನಶಂಕರಿಯಾಗಿ ಬಂದು ಆ ಹಸುರರನ್ನ ಸಂಹಾರ ಮಾಡ್ತಾಳೆ. ಆ ಸಂಹಾರ ಮಾಡಿದ ಒಂದು ಇದನ್ನ ನಾವು ಇವತ್ತಿಗೂ ಕತ್ತಿ ಹಬ್ಬ ಅಂದ್ಬಿಟ್ಟು ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ. ಅಂದ್ರೆ ಅಮ್ಮನವರಿಗೆ ಇದು ಒಂಥರ ಶಾಂತಿ ಮಾಡ್ದಂಗೆ. ನಾವು ಕತ್ತಿಯಲ್ಲಿ ನಮ್ಮ ದೇಹದ ಭಾಗಕ್ಕೆ ಹಾಕಿಕೊಂಡು ಅಲ್ಲಿ ರಕ್ತ ಬಂದರೆ ಅದು ಅಮ್ಮನವರಿಗೆ ಸಮರ್ಪಣೆ ಆದಂಗೆ ಮತ್ತು ಅಮ್ಮನವ್ರ ಶಾಂತಿ ಆದಂಗೆ. ಈ ಒಂದು ಉದ್ದೇಶವನ್ನು ಏನಕ್ಕೆ ಅಂದರೆ ಲೋಕ ಕಲ್ಯಾಣಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ, ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಕರ್ನಾಟಕದಲ್ಲದೆ ಹೊರ ರಾಜ್ಯಗಳಲ್ಲೂ ಎಲ್ಲ ಕಡೆನೂ ಈ ಕತ್ತಿ ಹಬ್ಬವನ್ನು 12 ವರ್ಷಕ್ಕೊಮ್ಮೆ ಮಾಡ್ತಾರೆ. ಅದರಲ್ಲಿ ವಿಶೇಷ ಇವಾಗ 27-28 ವರ್ಷಕ್ಕೆ ಆಗ್ತಾ ಇದೆ ನಡೀತಿರುವಂಥ. ನಾನು ಹೊರಗಡೆ ಎಲ್ಲ ನೋಡಿದೆ, ಭಾಳ ಸಡಗರದಿಂದ ಎಲ್ಲ ಅಲಂಕಾರಗಳನ್ನು ಕೂಡ ಇಲ್ಲಿ ಈ ತ್ರಿಮೂರ್ತಿಗಳು ಅಂದರೆ 3 ದೇವತೆಗಳ ಮಾಡುವಂಥದ್ದು. ಈ ದೇವತೆಗಳು ಅಮ್ಮನ ಇದು ರಾಮಲಿಂಗ ಚೌಡೇಶ್ವರಿ ಅಮ್ಮನವರದು. ಅದು ರಾಮಲಿಂಗೇಶ್ವರ ಸ್ವಾಮಿ. ಬನ್ನಿ ಸರ್. ನೋಡಿ, ಇದು ಪುಟ್ಟ ಗಣೇಶ ವಿಗ್ರಹ. ಇದು ಗಣಪತಿ ಇದೆ. ಮೊದಲನೇ ಪೂಜೆ ಗಣಪತಿಗೆ, ನಂತರದಲ್ಲಿ ರಾಮಲಿಂಗೇಶ್ವರ ಸ್ವಾಮಿ, ಅದರಲ್ಲೇ ನಂದಿಬಸವೇಶ್ವರ ಸ್ವಾಮಿ, ಚೌಡೇಶ್ವರಿ ತಾಯಿ, ರಾಮಲಿಂಗ ಚೌಡೇಶ್ವರಿ ತಾಯಿ. ಇದು ಬೆಳಗ್ಗೆ ರಂಗನಾಥ ಸ್ವಾಮಿ. ಆಂಜನೇಯ ಸ್ವಾಮಿ. ಸಿಗಲ್ಲ, ಯಾಕಂದ್ರೆ ಕಾಮಿಡಿ ಮಾಡೋಕೆ ಯಾರು ಸಿಗಲ್ಲ. ಇವತ್ತು ನಾವು ರಾಮಲಿಂಗ ಅಮ್ಮನವರ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಈ ಸಮುದಾಯದ ಮುಖಂಡರಾದಂಥ ಶ್ರೀಯುತ ಆರ್ ಕುಮಾರ್ ಅವರಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ, ಇದ್ರ ಬಗ್ಗೆ ಏನು ಹೇಳ್ತಾರೆ. ಸರ್ ಕಾಮಸಮುದ್ರದಲ್ಲಿ ಮಾತುಗಳನ್ನು ಹೇಳಿದ್ದೀವಿ. ಸೊ ಈಗ ಈ ಒಂದು ವಿಶೇಷ ಕಾರ್ಯಕ್ರಮ ಹಬ್ಬದ ಕತ್ತಿ ವಿಶೇಷ ಇದೆಲ್ಲರೂ ಕೂಡ ಚೌಡೇಶ್ವರಿ ತಾಯಿಯಮ್ಮ ಬಂಧುಗಳೇ, ಇದು ಪ್ರತಿ ವರ್ಷ ನಾವು ವರ್ಧಂತಿ ಮಾಡ್ಕೊಂಡು ಬರ್ತೀವಿ. 1979ರಿಂದ ನಾವು ಮಾಡ್ಕೊಂಡು ಬರ್ತೀವಿ. ಆದರೆ ತಾಯಿ ಪ್ರೇರಣೆಯಿಂದ ಈ ವರ್ಷ ತಾಯಿಯ ವರ್ಧಂತೋತ್ಸವದ ಜೊತೆಗೆ ಕತ್ತಿ ಹಬ್ಬ ಅಂದರೆ ಅನುವು ಸೇವೆಯನ್ನು ಮಾಡಲೇಬೇಕು ಅಂತೇಳಿ ತಾಯಿ ಅನುಗ್ರಹದಿಂದ ಆ ಪ್ರೇರಣೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು, ಎಲ್ಲರೂ ಬರಬೇಕು, ಇದು ನಾನು ಕೇಳ್ಕೊತಾ ಇದ್ದೀವಿ. ಇದನ್ನು ಇದ್ರ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ಇವ್ರು ಇಬ್ಬರು ಉಮೇಶ್ ಅಂತ ಒಬ್ಬರಿದ್ದಾರೆ, ನಟರಾಜ್ ಅವರಿದ್ದಾರೆ, ಅವ್ರು ಮಾತಾಡ್ತಾರೆ. ಈ ಸಮುದಾಯದಲ್ಲಿ ಸರ್, ನಾವು ಈ ರಾಮಸಮುದ್ರದಲ್ಲಿ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ, ಇದು ಬಹಳ ಪುರಾತನವಾದಂಥ ದೇವಸ್ಥಾನ. ಆದರೆ ಕಾಲಕ್ಕೆ ಇದು ರಿನೋವೇಟ್ ಆಗಿದೆ. ಅಂದರೆ ಇದನ್ನೆಲ್ಲ ಮತ್ತೆ ಬದಲಾವಣೆಗಳನ್ನು ಮಾಡಿ ಆಗಿದೆ. ಪ್ರತಿ ವರ್ಷವೂ ಕೂಡ ಇಲ್ಲಿ ಭಾಳ ವಿಜೃಂಭಣೆಯಿಂದ ವರ್ಷಕ್ಕೆ ಒಂದು ಸಾರಿ ವರ್ಧಂತೋತ್ಸವ ಅಂತೇಳಿ ನಡೀತಾ ಇರುತ್ತೆ. ಆದರೆ ಈ ವರ್ಷ ತಾಯಿಯ ಒಂದು ಪ್ರೇರಣೆಯಿಂದ ಹಲಗು ಸೇವೆ ಅಥವಾ ಈ ಕತ್ತಿಯನ್ನು ಹಾಕೊಳ್ಳುವಂಥ ಸೇವೆಯನ್ನು ತಾಯಿಗೆ ಅರ್ಪಿಸ್ತಾ ಇದ್ದೀವಿ. ತಾಯಿ ಪಾರ್ವತಿ ದೇವಿ ತುಂಬ ಉಗ್ರ ರೂಪವನ್ನು ತಾಳಿದಾಗ ಆ ಒಂದು ಶಾಂತಿಗೋಸ್ಕರವಾಗಿ ಈ ಹಲಗು ಸೇವೆಯನ್ನು ಮಾಡಿ ಆಕೆಯನ್ನು ಸಂತೃಪ್ತಗೊಳಿಸುವಂಥ ಒಂದು ಪದ್ಧತಿ. ಈ ಒಂದು ಪದ್ಧತಿಯನ್ನು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ದೇವಾಂಗ ಕುಲದವರ ವಿನಃ ಬೇರೆ ಯಾರೂ ಕೂಡ ಇದನ್ನು ಆಚರಣೆಯನ್ನು ಮಾಡಲಿಕ್ಕಾಗೋದಿಲ್ಲ, ಮಾಡ್ತಾ ಇಲ್ಲ. ಈ ದೇವಾಂಗ ಅನ್ನುವಂಥ ಶಬ್ದ ಯಾಕೆ ಬಂತು ಅಂದರೆ, ದೇವರ ಅಂಗದಿಂದ, ಮೂರನೇ ಕಣ್ಣಿನಿಂದ ಉದ್ಭವವಾದಂಥ ದೇವಲ ಮಹರ್ಷಿಯ ಅನುಯಾಯಿಗಳಾದಂಥ ನಾವುಗಳು ದೇವಾಂಗ ಕುಲದವರಾದ್ವಿ. ಹಾಗಾಗಿ
ಅವರು ನೇಕಾರಿಕೆಯ ವೃತ್ತಿಯನ್ನು ಮಾಡಿ ದೇವತೆಗಳಿಗೆ ವಸ್ತ್ರವನ್ನು ಕೊಟ್ಟದ್ರಿಂದ ಈ ನಮ್ಮ ವೃತ್ತಿ ನೇಕಾರ ವೃತ್ತಿ ಆಯಿತು. ಇಂದಿನ ದಿನಗಳಲ್ಲಿ ಅದು ಬದಲಾವಣೆ ಆಗಿರ್ಬೋದು, ಆದರೆ ದೇವಾಂಗ ಏನು ನಾವು ದೇವರ ಅಂಗದಿಂದ ಉದ್ಭವಿಸಿದಂತಹ ಆ ದೇವಲ ಮಹರ್ಷಿಯ ಅನುಯಾಯಿಗಳಾದ್ವೋ ಅಲ್ಲಿಂದ ನಾವು ದೇವಾಂಗ ಬಂಧುಗಳಾದ್ವಿ. ನಾವು ಎಲ್ಲರೂ ಸೇರಿ ದೇವಾಂಗದವರು ಮಾತ್ರ ಈ ಕತ್ತಿ ಹಬ್ಬವನ್ನು ಆಚರಿಸಿ ತಾಯಿಗೆ ಸಂತೃಪ್ತಿಯನ್ನು ಪಡಿಸುವಂಥದ್ದು ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಇದನ್ನು ಆಚರಿಸ್ತಾ ಇದ್ದೀವಿ. ಸರ್, ನಾಳೆ ಅಂದರೆ ಇವತ್ತು 3 ದಿನಗಳ ಕಾಲ ಎಷ್ಟು ಜನರಲ್ಲಿ ಬರುವಂಥ ನಿರೀಕ್ಷೆಗಳಿವೆ? ಸರ್, ನಮ್ಮ ದೇವಾಂಗ ಕುಲದವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಇದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ಆಹ್ವಾನ ಮಾಡಿದ್ವಿ. ಸುಮಾರು ಇಲ್ಲಿಗೆ ಒಂದು 2ರಿಂದ 3 ಸಾವಿರದಷ್ಟು ಭಕ್ತಾದಿಗಳು ಬರುವಂಥ ಸಾಧ್ಯತೆಗಳಿದೆ. ಸುಮಾರು 200ರಿಂದ 300 ಜನರಷ್ಟು ಕತ್ತಿಯನ್ನು ಹಾಕ್ಕೊಳ್ಳುವಂಥ ಮಂದಿ ಇದ್ದಾರೆ. ಸರ್, ಅಂದರೆ ಇಲ್ಲಿ 3 ದಿನ ಅಂತ ಹೇಳಿ ಒಂದೊಂದು ದಿನಕ್ಕೂ ಒಂದೊಂದು ವಿಶೇಷತೆ ಏನಾದ್ರು ಇದೆಯಾ? ಖಂಡಿತ. ಇವತ್ತು ಶುಕ್ರವಾರ ತಾರೀಕು 8. ಇವತ್ತೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ದಿನ ಸಂಜೆಗೆ. ನಾಳೆ ಬೆಳಗ್ಗೆಯಿಂದನೇ ಇಲ್ಲಿಯ ಕಾರ್ಯಕ್ರಮಗಳು ಪೂಜಾ ಕೈಂಕರ್ಯಗಳು ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ. ಪ್ರಪ್ರಥಮವಾಗಿ ಗಣೇಶನ ಒಂದು ಉತ್ಸವ ಮೂರ್ತಿಗೆ ಅಲ್ಲಿಯ ಅಭಿಷೇಕ ಮತ್ತೊಂದು ನಡೆಯುತ್ತದೆ. ಹಾಗೆಯೇ 2ನೇ ದಿನ ಅತಿ ಮುಖ್ಯವಾಗಿ ಅಂತೇಳಿದರೆ ಭಾನುವಾರದ ದಿನ ಇಲ್ಲಿಂದ ಹರಿಯುವ ನೀರಿನಿಂದ ಅಲ್ಲಿಂದ ತಂದು ಇಲ್ಲಿ ಪುಣ್ಯ ಇತ್ಯಾದಿಗಳನ್ನು ಮಾಡಿ ಅಲ್ಲಿಂದ ಈ ಅಲಗು ಸೇವೆಯನ್ನು ಪುಣ್ಯವನ್ನು ಮಾಡುವಂಥ ಪುರೋಹಿತರುಗಳು, ಇದಕ್ಕೋಸ್ಕರನೇ ಇರುವಂಥ ಎಕ್ಸ್ಪರ್ಟ್ ಪುರೋಹಿತರುಗಳು ಇಲ್ಲಿಗೆ ಬರಲಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಅವರ ಒಂದು ಇದರಲ್ಲಿ ಮಾರ್ಗದರ್ಶನದಲ್ಲಿ ನಾವು ನೆರವೇರಿಸ್ಕೊಂಡು ಹೋಗ್ತೇವೆ. ಸರ್, ಉಮೇಶ್ ಅಂತೇಳಿ ನಾನು ಈ ಹಲವು ಸೇವಾ ಸಮಿತಿಯ ಸದಸ್ಯನಾಗಿ ಕೆಲಸ ಮಾಡ್ತಿದ್ದೀನಿ. ಏನು ನಾವು 3 ದಿನದ ಈ ಒಂದು ಕಾರ್ಯಕ್ರಮವನ್ನು ಈ ಹಲವು ಸೇವೆಯನ್ನು ನಾವು ದೇವಿಗೆ ನೀಡ್ತಾ ಇದ್ದೀವಿ. ಇದಕ್ಕೆ ಒಂದು ಇತಿಹಾಸ ಇದೆ. ಇತಿಹಾಸ ಏನಪ್ಪ ಅಂತಂದರೆ, ಈ ಹಿಂದೆ 3 ಲೋಕಗಳಲ್ಲಿ ಮಾನವ ಮತ್ತು ದೈವರಿಗೆ ಮತ್ತು ದೈತ್ಯರಿಗೆ ಯಾರಿಗೂ ವಸ್ತ್ರಗಳಿರಲಿಲ್ಲ. ಆ ವಸ್ತ್ರಗಳಿಲ್ಲದಂಥ ಸಮಯದಲ್ಲಿ ಆವಾಗ ನೀವು ನೋಡ್ತಿದ್ರಿ, ಯಾವುದೋ ಎಲೆ ತೊಗಟೆಗಳನ್ನು ಮತ್ತು ಎಲೆಗಳನ್ನು, ಹೂ ಹಾರಗಳನ್ನು, ಕುಸುಮಗಳನ್ನು ಇದನ್ನು ನಾವು ಕುಟ್ಕೊಂಡು ಒಂದು ಜೀವನವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಶಿವ ಪಾರ್ವತಿ ಒಂದು ಹಳ್ಳಿ ಒಂದು ಕಡೆ ಕೂತಿರುವಾಗ ಪಾರ್ವತಿಗೆ ಹಿಂಸೆ ಆಗ್ತಾ ಇರುತ್ತೆ. ತಾನು ತೊಟ್ಟಿರ್ತಕ್ಕಂಥ ಏನು ಮರದ ತೊಗಟೆಗಳು ಮತ್ತು ಎಲೆಗಳಿಂದ ಹಿಂಸೆ ಆಗ್ತಾ ಇರ್ತದೆ. ಆಗ ಆ ಪಾರ್ವತಿ ತನ್ನ ಶಿವನಲ್ಲಿ ಭಿನ್ನ ಮಾಡ್ಕೊತಾಳೆ. ನೋಡಪ್ಪ, ನನಗೆ ಈ ಎಲೆದ ತೊಗಟೆಯಿಂದ ಮೈಯೆಲ್ಲ ನನಗೆ ತೊಂದರೆ ಆಗ್ತಾಯಿದೆ, ಒಂದು ಬೇರೆ ರೀತಿಯಾದಂಥ ಒಂದು ಸ್ಮೆಲ್ಗಳು, ವಾಸನೆಗಳು ಬರ್ತಾಯಿದೆ, ನನಗೆ ಕೊಡ್ಲಿಕ್ಕೆ ಸಮಸ್ಯೆ ಆಗ್ತಾಯಿದೆ. ಅದಕ್ಕೆ ನನಗೆ ನಯವಾದಂಥ ಒಂದು ಯಾವುದಾದ್ರೂ ಒಂದು ವಸ್ತ್ರವನ್ನು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ವಿನಮ ಮಾಡ್ಕೊಂಡಾಗ ಶಿವ ಏನು ಹೇಳ್ತಾನೆ, ನನ್ನ ಪಾಲನೇತ್ರ ಏನಿದೆ, ಮೂರನೇ ಕಣ್ಣು ಏನಿದೆ, ಆ ಪಾಲನೇತ್ರದಿಂದ ಒಬ್ಬರನ್ನು ನಾನು ಉತ್ಪತ್ತಿ ಮಾಡ್ತೀನಿ, ಅವರೇ ದೇವಲ ಮಹರ್ಷಿ ಅಂತಾರೆ. ಅವರು ನಿಮಗೆ ಈ ವಸ್ತ್ರದ ವ್ಯವಸ್ಥೆಯನ್ನು ಮಾಡ್ಕೊಡ್ತಾರೆ ಅಂತೇಳಿ ಒಂದು ತನ್ನ ಪಾಲನೇತ್ರದಿಂದ ದೇವಲ ಮಹರ್ಷಿಯನ್ನು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿದಾಗ ಅವರು ಹೊರಗಡೆ ಬಂದಾಗ ಅವ್ರಿಗೆ ತನ್ನ ಒಂದು ಆಜ್ಞಾಪನೆಯನ್ನು ಮಾಡ್ತಾನೆ ಶಿವ. ನೋಡಪ್ಪ, ಈಗ ನಿನಗೋಸ್ಕರ ನೀನು ಸೃಷ್ಟಿಯಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಏನೇನು 3 ಲೋಕಗಳಲ್ಲಿದೆ ಆ 3 ಲೋಕಗಳಿರ್ತಕ್ಕಂಥ ಆ ದೈವರಿಗೆ ಮತ್ತು ಜನಸಾಮಾನ್ಯರಿಗೆ ವಸ್ತ್ರಗಳನ್ನು ನೀಡಬೇಕು ಅಂತೇಳಿ ಈ ವ್ಯವಸ್ಥೆ ಮಾಡಿದ್ದೀನಿ. ನೀನು ವಿಷ್ಣು ಹತ್ರ ಹೋಗಬೇಕು. ವಿಷ್ಣುವನ ನಾವಿಲಿ ನಿಮಗೆ ಒಂದು ಹತ್ತಿ ಬೀಜ ಸಿಗುತ್ತೆ, ಮತ್ತು ಉದರದೊಳಗಡೆಗೆ ಸೂತ್ರ ಅಂದರೆ ದಾರದ ರೂಪ ಇರ್ತಕ್ಕಂಥ ಸೂತ್ರಗಳು ಸಿಗುತ್ತೆ. ಅವೆಲ್ಲನ್ನ ಕಲೆಕ್ಟ್ ಮಾಡಿಕೊಂಡು ನೀನು ಇವ್ರಿಗೆ ವಸ್ತ್ರವನ್ನು ಎಲ್ಲರಿಗೂ ದಯಪಾಲಿಸಬೇಕು ಅಂತ ಹೇಳ್ತಾರೆ. ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ನೀನೇನಾದರೂ ಈ ಕೆಲಸವನ್ನು ಮಾಡೋಕ್ಕೆ ಹೋದಾಗ ಏನು ದೈತ್ಯರಿದ್ದರೆ ಅವರು ನಿನಗೆ ತೊಂದರೆ ಕೊಡ್ತಾರೆ. ಅದಕ್ಕೋಸ್ಕರ ನೀನು ವಿಷ್ಣುವಿನಲ್ಲಿ ನೀವು ಭಿನ್ನ ಮಾಡಿಕೊಂಡು ಅದಕ್ಕೆ ಏನು ತೊಂದರೆ ಆಗದಂಗೆ, ನನಗೆ ಅನಾನುಕೂಲ ಆಗದಂಗೆ ವ್ಯವಸ್ಥೆಯನ್ನು ನೀವು ಮಾಡ್ಕೋಬೇಕು. ಮತ್ತು ಪಾರ್ವತಿಗೆ ಹೇಳ್ತಾರೆ ಪಕ್ಕದಲ್ಲಿ, ನಿನ್ನ ಈ ಮಗನನ್ನು ನೀನು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಂದು ಅಂತಕ್ಕಂಥ ವಿಚಾರವನ್ನು ಅವರಿಗೆ ಅಲ್ಲಿ ಆ ವಿಚಾರವನ್ನು ಪಾರ್ವತಿಗೆ ಹೇಳ್ತಾರೆ. ಸರಿ, ಇವರು ದೇವಲ ಮಹರ್ಷಿ ಏನು ಮಾಡ್ತಾರೆ, ಅವರು ವಿಷ್ಣುವನ್ನು ಹೋಗ್ತಾರೆ, ವಿಷ್ಣುವನನ್ನು ಬೇಡ್ಕೋತಾರೆ. ಬೇಡ್ಕೊಂಡಾಗ ಅವರು
ತನ್ನ ನಾಭಿಯಲ್ಲಿರ್ತಕ್ಕಂಥ ಹತ್ತಿ ಬೀಜಗಳನ್ನು ಮತ್ತು ಉದರದಲ್ಲಿರ್ತಕ್ಕಂಥ ಸೂತ್ರಗಳನ್ನು ಕೊಟ್ಟು ಕಳಿಸ್ತಾರೆ. ನೀನು ಈ ವ್ಯವಸ್ಥೆಯನ್ನು ಮಾಡು. ಜೊತೆಗೆ ದೈತ್ಯರು ನಿನಗೆ ತೊಂದರೆ ಕೊಡ್ಬೋದು, ನೀನು ಒಂದು ವಿಷ್ಣುವನ ಚಕ್ರವನ್ನು ಇಟ್ಕೋ, ಅವರಿಗೆ ಇದನ್ನು ಮೂಲಕ ಅವರಿಗೆ ಸಂಹಾರ ಮಾಡಿ ಈ ಒಂದು ಕೆಲಸವನ್ನು ಮಾಡು ಅಂತ ಹೇಳಿದಾಗ ಅವ್ರು ಹೋಗಿ ಒಂದು ಆಶ್ರಮದಲ್ಲಿ ಈ ಏನು ವಸ್ತ್ರವನ್ನು ಮಾಡಬೇಕು ಆ ಒಂದು ಚಟುವಟಿಕೆಯಲ್ಲಿ ಆ ಕಾರ್ಯದಲ್ಲಿ ತೊಡಗಿರ್ತಾರೆ. ಈ ವಿಚಾರ ಗೊತ್ತಾದ ತಕ್ಷಣ ಈ ದೈತ್ಯರೆಲ್ಲ ಇವನ ಮೇಲೆ ಯುದ್ಧಕ್ಕೆ ಇರುತ್ತಾರೆ. ಇರಗಿದಾಗ ತನ್ನಲ್ಲಿರ್ತಕ್ಕಂಥ ವಿಷ್ಣು ಚಕ್ರವನ್ನು ಬಿಟ್ಟು ಅವ್ರನ್ನೆಲ್ಲ ಸಂಹಾರ ಮಾಡ್ತಾರೆ. ಆದರೆ ಒಂದು ಪಂಚ ರಾಕ್ಷಸರ್ತಕ್ಕಂಥ ಒಂದು ಸೇನೆ ಇರುತ್ತೆ. ಆ ಪಂಚರಾಕ್ಷಸ ಸೇನೆಗಳು ಇವ್ರ ಮೇಲೆ ಬಂದು ಎರಗಿದಾಗ ಅವರು ಯುದ್ಧದಲ್ಲಿ ಸೋಲಿಸಲಿಕ್ಕೆ ಅವರು ಅಸಮರ್ಥರಾಗ್ತಾರೆ. ಆಗ ತನ್ನ ಪಾರ್ವತಿ ದೇವಿಯನ್ನು ಅವರು ವಿನಯಿಸ್ಕೊಂಡಾಗ ಪಾರ್ವತಿ ದೇವಿ ಏನು ಮಾಡ್ತಾರೆ, ಚೌಡೇಶ್ವರ ರೂಪದಲ್ಲಿ ಬಂದು ಆ ಪಂಚಸೇನೆಗಳನ್ನು ಅವರು ಮುಕ್ತಗೊಳಿಸ್ತಾರೆ, ಸಂಹಾರ ಮಾಡಿಸ್ತಾರೆ. ಸಂಹಾರ ಮಾಡೋ ಇದರಲ್ಲಿ ಅವರು ಏನು ಉಗ್ರ ರೂಪ ತಾಳಿರ್ತಾರಲ್ಲ ಅವ್ರನ್ನ ಒಂದು ಶಾಂತಿ ಮಾಡಬೇಕು, ಅವರಿಗೆ ಒಂದು ಸಂಹಾರ ಮಾಡೋದ್ರಿಂದ ಅವ್ರಿಗೊಂದು ಶಾಂತಿಯನ್ನು ಕೊಡಬೇಕು ಅಂತೇಳಿ ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ದೇವಲ ಮಹರ್ಷಿ, ತಾಯಿ ನಾನು ನಿನಗೆ ನನ್ನ ಮೈಯಲ್ಲಿರ್ತಕ್ಕಂಥ ರಕ್ತವನ್ನು ನಿನಗೆ ಕೊಡೋದ್ರ ಮುಖಾಂತರ ನೀವು ಶಾಂತಿಯನ್ನು ಮಾಡ್ತೀನಿ ಅಂತ ಕತ್ತಿಯನ್ನು ತಗೊಂಡು ತನ್ನ ಹಲಗಲ್ಲಿ ರಕ್ತವನ್ನು ಹಾಕ್ಕೊಂಡು ಆ ಹಲಗು ಸೇವೆಯನ್ನು ಮಾಡ್ತಾರೆ. ಇದ್ರ ಮುಖಾಂತರ ಉಗ್ರ ರೂಪ ತಾಳಿರ್ತಕ್ಕಂಥ ದೇವಿ ಚೌಡೇಶ್ವರಿ ದೇವಿ ಪ್ರಸನ್ನನಾಗಿ ಶಾಂತಿ ರೂಪ ತರ್ತಾಳೆ. ಈ ಒಂದು ನೆನಪಿಗೋಸ್ಕರ ನಮ್ಮಲ್ಲಿ ಪ್ರತಿ ವೈಶಾಖ ಮಾಸದಲ್ಲಿ ವರ್ಧಂತೋತ್ಸವ ಅಂತ ಮಾಡ್ತೀವಿ. ಆ ವರ್ಧಂತೋತ್ಸವದಲ್ಲಿ ಇದನ್ನು ನಾವು ಮಾಡಲಿಕ್ಕೆ ಕೊಟ್ಟಾಗ ಇದನ್ನು ನಾವೊಂದು 25-28 ವರ್ಷದಿಂದ ಮಾಡಲಿಕ್ಕೆ ಆಗಿರಲಿಲ್ಲ. ಕೆಲವು ಸಂಘಟನೆ ಕೊರತೆ, ಕೆಲವು ಹಣಕಾಸಿನ ಕೊರತೆಯಾಗಿದೆ. ಈ ವರ್ಷ ನಮ್ಮ ಸಂಘಟನೆ ನಾವು ಸೇವಾ ಸಮಿತಿ ಅಂತ ಮಾಡಿಕೊಂಡು ಈ ವ್ಯವಸ್ಥೆಯನ್ನು ಮಾಡಿ ಇದನ್ನು ಲೋಕಕಲ್ಯಾಣಾರ್ಥವಾಗಿ ಸರ್ವರಿಗೂ ಮತ್ತು ಸರ್ವರಿಗೂ ಕಲ್ಯಾಣವಾಗಲಿ, ಜನಗಳಿಗೆಲ್ಲ ಅನುಕೂಲವಾಗಲಿ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ವಿ. ರಾಮಸಮುದ್ರದಲ್ಲಿ ನಮ್ಮ ಅಧ್ಯಕ್ಷರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಸೇರಿ ರಾಮಸಮುದ್ರದಲ್ಲಿ 2 ಬೀದಿಗಳಿವೆ, ಒಂದು ವಿನಾಯಕನ ಗುಡಿ ಬೀದಿ, ಒಂದು ಚೌಡೇಶ್ವರಿ ಬೀದಿ. ಈ 2 ಬೀದಿಗಳು ಎಲ್ಲ ಸೇರಿ ಒಟ್ಟಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. 3 ದಿವಸ ಕಾರ್ಯಕ್ರಮಕ್ಕೆ ದಯವಿಟ್ಟು ತಮ್ಮ ಯೂಟ್ಯೂಬ್ನ ಮುಖಾಂತರ ಜನಗಳು ಎಲ್ಲ ಬಂದು ತಾಯಿಯ ದರ್ಶನವನ್ನು ಪಡೆದು ಅವರ ಆಶೀರ್ವಾದವನ್ನು ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಈ ಮೂಲಕ ನಾನು ಕೇಳ್ತೇನೆ. ಥ್ಯಾಂಕ್ ಯು ಸರ್. ಯಾಕೆಂದರೆ ಅದರ ಹಬ್ಬದ ಹಿನ್ನೆಲೆಯನ್ನು ಭಾಳ ಸಂಕ್ಷಿಪ್ತವಾಗಿ ಸರಳವಾಗಿ ತಿಳಿಸ್ಕೊಡ್ತೀನಿ. ನಿಮಗೂ ಕೂಡ ಒಂದು ಈ ಕೊನೆಯದಾಗಿ ರಾಜೇಶ್ವರ್ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾರೆ. ಸರ್ ನಮಸ್ಕಾರ. ರಾಜೇಶ್ ಸರ್, ಬಡ ಈಗೆಲ್ಲ ನಿಮ್ಮ ಹಿರಿಯರು ನಿಮ್ಮ ಸಮುದಾಯದಲ್ಲಿದ್ದೀರಿ, ಮಾತಾಡ್ತಿದ್ದೀರಿ. ಈ ಹಬ್ಬ ಕುರಿತು 1-2 ಮಾತಾಡೋದಾದ್ರೆ ಏನು ಹೇಳ್ತೀರಿ ಸರ್? ಈ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದ ಮೇರೆಗೆ ದೇವಂಗ ಕುಲ ಬಾಂಧವರಿಗೆ ಇದು ಒಂದು ಅಲಗು ಸೇವೆ ಅಂದರೆ ಕತ್ತಿ ಹಬ್ಬ. ನಾವು ಮೈ ಮೇಲೆ ಕತ್ತಿಯನ್ನು ನಾವು ಸೇವೆಯನ್ನು ಮಾಡ್ತೀವಿ. ಅದು ಅಮ್ಮನವ್ರಿಗೆ ಶಾಂತಿ ರೂಪವನ್ನು ಕೊಡ್ತದೆ ಅಂತ ಹೇಳಿ ಈ ಒಂದು ಕತ್ತಿ ಹಬ್ಬ ಅನ್ನೋದು ನಮ್ಮ ಕುಲ ಬಾಂಧವರಿಗೆ ಒಂದು ರೀತಿ ರೋಮಾಂಚನವಾದ ಹಬ್ಬ. ಆ ರೋಮಾಂಚನವಾದ ಹಬ್ಬ ನಮ್ಮ ದೇವಂಗ ಕುಲ ಬಾಂಧವರು ಆಚರಿಸಲಿಕ್ಕೆ ತಮ್ಮ ಶಕ್ತಿ ಮೀರಿ ಆ ತಾಯಿ ಅಮ್ಮನವರ ಆಶೀರ್ವಾದದಿಂದ ಚೆನ್ನಾಗಿ ಹಬ್ಬ ನಡೀತಿದೆ ಅಂತ ಹೇಳಿ ಈ ಒಂದು ತುಂಬ ಚೆನ್ನಾಗಿ ನಡೀತಿದೆ ಅಂತಂದ್ಬಿಟ್ಟು ರಾಮಸಮುದ್ರದಲ್ಲಿ 28 ವರ್ಷ ಆಗಿತ್ತು ಹಬ್ಬ ಮಾಡಿ. ನಮಗೆಲ್ಲ ಭಾಳ ಖುಷಿ ಆಗ್ತಾಯಿದೆ. ಸುತ್ತಮುತ್ತ ತಾಲೂಕು, ಜಿಲ್ಲೆ, ಹೊರ ರಾಜ್ಯಗಳಿಂದ ನಮ್ಮ ದೇವಂಗ ಕುಲ ಬಾಂಧವರು ಬಂದು ಈ ಹಬ್ಬ ಆಚರಿಸಲಿಕ್ಕೆ ತುಂಬ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸರ್. ಎಲ್ಲರೂ ನಮ್ಮ ಬಾಳಲ್ಲಿ ಎಲ್ಲ ಕುಟುಂಬಕ್ಕೆ ಎಲ್ಲ ಮೆಲ್ಲಗೆ ಮೆಲ್ಲಗೆ ಮೇಲ್ ಮಡಗಿಸ್ಬೇಡ ರಾಘಸ್ವಾಮ. ಹ್ಞೂ ಅಲ್ಲಿ ಮಡಕಪ್ಪ. Hey!